ರಾಜ್ಯದಲ್ಲಿ ಸಾಲು ಸಾಲು ದರೋಡೆಯಾಗಿದೆ. ಹಾಗಿದ್ರೂ ಕೂಡ ಬ್ಯಾಂಕ್ಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಎಟಿಎಂ, ಒಬ್ಬ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಬ್ಯಾಂಕ್ಗಳು ನೇಮಿಸಿದೆ. ಮುಖ ಮುಚ್ಚಿಕೊಂಡು ಬಂದ್ರು ಕೂಡ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. ದರೋಡೆ ಬಳಿಕವೂ ಕೂಡ ಬ್ಯಾಂಕ್ಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಸಿಟಿ ಯೂನಿಯನ್ ಬ್ಯಾಂಕ್ ಎಟಿಎಂಗೂ ಕೂಡ ಸೆಕ್ಯೂರಿಟಿ ಇಲ್ಲ. ಸೊ ಈ ರೀತಿಯಾಗಿ ನಾವು ಕೆಲವು ಸ್ಯಾಂಪಲ್ಗಳನ್ನ ತೋರಿಸ್ತಾ ಇದ್ದೀವಿ. ನಗರದಲ್ಲಿ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ಎರಡು ಕಡೆ ಕಳ್ಳತನವನ್ನ ಮಾಡಿ ದರೋಡೆಕೋರರು ಈಗ ಆಲ್ರೆಡಿ ತಪ್ಪಿಸಿಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಸಾಕಷ್ಟು ಬ್ಯಾಂಕ್ನ ಸಿಬ್ಬಂದಿಗಳಿರಬಹುದು, ಅದರ ಜೊತೆಗೆ ಬ್ಯಾಂಕ್ನ ಎಟಿಎಂಗಳಲ್ಲಿ ಭದ್ರತೆಯನ್ನ ಕೈಗೊಂಡಿದ್ದಾರಾ ಇಲ್ವಾ ಅನ್ನುವಂತಹ ಸಭೆಯನ್ನ ಕೂಡ ಮಾಡಿದ್ರು. ಇನ್ನು ಬ್ಯಾಂಕ್ಗಳಲ್ಲಿ ಎಟಿಎಂಗಳಲ್ಲಿ ಭದ್ರತೆಯನ್ನ ತೆಗೆದುಕೊಳ್ಳಿ, ರಾತ್ರಿ ಗಸ್ತನ್ನ ಪೊಲೀಸರು ಕೂಡ ಪ್ರತಿನಿತ್ಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಸ್ತನ್ನ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಆದ್ರೆ ಅಧಿಕಾರಿಗಳು ಬ್ಯಾಂಕ್ನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ರಿಯಾಲಿಟಿ ಚೆಕ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಸದ್ಯ ನಾನೀಗ ಕಾರ್ಪೊರೇಷನ್ ಏನಿದೆ, ಕಾರ್ಪೊರೇಷನ್ ಸರ್ಕಲ್ ಏನಿದೆ ಆ ರಸ್ತೆಯಲ್ಲೇ ಇರುವಂತಹ LICಯ ಪಕ್ಕದಲ್ಲೇ ಇರುವಂತಹ ಎಟಿಎಂನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಎಟಿಎಂಗಳಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಎಟಿಎಂಗೆ ಯಾರಾದರೂ ಹಣವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹಿಂದೆ ಕೂಡ ದರೋಡೆಕೋರರು ಒಳಭಾಗಕ್ಕೆ ನುಗ್ಗಿ ಮಹಿಳೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಪುರುಷರ ಮೇಲೆ ಹಲ್ಲೆಯನ್ನ ಮಾಡಿ ಹಣವನ್ನ ದೋಚುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಎಲ್ಲ ಎಟಿಎಂಗಳಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಬೇಕು ಅನ್ನುವಂತಹ ಒಂದಷ್ಟು ರೂಲ್ಸ್ ಗಳನ್ನ ತಂದಿದ್ರು. ಆದ್ರೆ ಈಗ ಪದೇ ಪದೇ ದರೋಡೆಗಳಾಗ್ತಾ ಇದ್ರು ಕೂಡ ಈ ಬ್ಯಾಂಕ್ನ ಎಟಿಎಂ ಅಲ್ಲಿ ಮಾತ್ರ ಸೆಕ್ಯೂರಿಟಿ ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದೆ ಎಟಿಎಂ ನ ಮುಂಭಾಗದಲ್ಲಿ ಯಾವುದೇ ಬೋರ್ಡ್ ಅನ್ನ ಕೂಡ ಹಾಕಿಲ್ಲ. ಅದರ ಒಳಭಾಗದಲ್ಲಿ ಈ ಎಟಿಎಂ ಸಿಟಿ ಯೂನಿಯನ್ ಬ್ಯಾಂಕ್ಗೆ ಸೇರಿದಂತಹ ಎಟಿಎಂ ಅನ್ನುವಂಥದ್ದು ಅಲ್ಲಿ ಹರಿದಾಕಿರುವಂತಹ ಚೀಟಿಗಳಲ್ಲಿ ಗೊತ್ತಾಗ್ತಾ ಇದೆ. ಎಟಿಎಂ ಅಲ್ಲಿ ದುಡ್ಡು ಹಾಕಿರ್ತಾರೆ, ಪ್ರತಿನಿತ್ಯ ದುಡ್ಡನ್ನ ಫಿಲ್ ಮಾಡ್ತಾರೆ. ಆದರೂ ಕೂಡ ಯಾವುದೇ ರೀತಿಯಾಗಿ ಸೆಕ್ಯೂರಿಟಿಯನ್ನು ನೇಮಕ ಮಾಡದೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ದರೋಡೆಕೋರರು ಈಸಿಯಾಗಿ ಎಟಿಎಂ ಒಳಭಾಗಕ್ಕೆ ಬಂದು ದರೋಡೆಯನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಇಲ್ಲಿ ಒಬ್ರು ಸೆಕ್ಯೂರಿಟಿ ಇದ್ರೆ ಯಾರು ಒಳಭಾಗಕ್ಕೆ ಬರ್ತಾರೆ, ಯಾರು ಎಟಿಎಂ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ, ಯಾರು ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ. ಅದರ ಜೊತೆಗೆ ಎಟಿಎಂ ನಲ್ಲಿ ಯಾರಾದ್ರೂ ದುಡ್ಡು ತೆಗೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಅವರ ಮೇಲೆ ಹಲ್ಲೆಯನ್ನ ಮಾಡಿ ಅವರಿಂದ ಹಣವನ್ನ ದೋಚುತ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಈಸಿಯಾಗಿ ಸೆಕ್ಯೂರಿಟಿ ಇದ್ರೆ ಸೆಕ್ಯೂರಿಟಿ ಇರುತ್ತೆ. ಸೊ ಹಾಗಾಗಿ ನಾವು ರಾತ್ರಿ ಆದ್ರೂ ಬಂದು ನಾವು ಎಟಿಎಂ ಅಲ್ಲಿ ದುಡ್ಡನ್ನ ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದು ಸಾಕಷ್ಟು ಗ್ರಾಹಕರಿಗೆ ಧೈರ್ಯ ಇರುತ್ತೆ. ಆದ್ರೆ ಈ ಎಟಿಎಂ ಏನಿದೆ, ಈ ಎಟಿಎಂ ನಲ್ಲಿ ಸಂಪೂರ್ಣವಾಗಿ ಖಾಲಿ ಇರುವಂತದ್ದು. ಕೇವಲ ಎಟಿಎಂ ಮತ್ತು ಎಟಿಎಂ ನಲ್ಲಿ ಇರುವಂತಹ ಹಣ ಮಾತ್ರ ಇದೆ. ಇಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಾಕಿಲ್ಲ. ಕೇವಲ 2 CC ಕ್ಯಾಮೆರಾಗಳ ಅಳವಡಿಕೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಒಳಭಾಗದಲ್ಲೂ ಕೂಡ 3 CC ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ CC ಕ್ಯಾಮೆರಾ ಇದ್ರೂ ಕೂಡ ಮುಸುಕನ್ನ ಹಾಕಿಕೊಂಡು ಬಂದು ದರೋಡೆ ಮಾಡಿರುವಂತಹ ಸಾಕಷ್ಟು ನಿದರ್ಶನಗಳು ನಮ್ಮಲ್ಲಿದೆ. ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಪದೇ ಪದೇ ದರೋಡೆಗಳಾಗ್ತಾ ಇದ್ರು ಕೂಡ ಯಾಕೆ ಬ್ಯಾಂಕ್ನ ಸಿಬ್ಬಂದಿಗಳಿರಬಹುದು, ಬ್ಯಾಂಕ್ನ ಅಧಿಕಾರಿಗಳು, ಬ್ಯಾಂಕ್ನ ಆಡಳಿತ ಮಂಡಳಿ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಪೊಲೀಸ್ ಇಲಾಖೆ ಕೂಡ ರಾತ್ರಿಯ ವೇಳೆಯಲ್ಲಿ ಗಸ್ತು ತಿರುಗೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾ ಇದೆ. ಅದರ ಜೊತೆಗೆ ಬ್ಯಾಂಕ್ನ ಸಿಬ್ಬಂದಿಗಳು, ಬ್ಯಾಂಕ್ನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಎಟಿಎಂ ಮುಂಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಾಕದಂತ ಸಂದರ್ಭದಲ್ಲಿ ಈಸಿಯಾಗಿ ಯಾರು ಕೂಡ ದರೋಡೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಗ ಎಟಿಎಂ ಮತ್ತು ಹಣ ಮತ್ತು ಜನರ ಪ್ರಾಣಕ್ಕೂ ಕೂಡ ಒಂದಷ್ಟು ಸುರಕ್ಷತೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.